ಸರ್ ನಮಸ್ಕಾರ. ನಮಸ್ಕಾರ. ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ಉದ್ದೇಶ ಮತ್ತು ಗುರಿ ಏನಂತ ಹೇಳಿ ಸರ್. ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯಿಂದ ಹೊಸದಾಗಿ ಉಟ್ಕೊಂಡಿದೆ. ಓಕೆ. ಯಾಕಂದರೆ ಚಿತ್ರರಂಗದಲ್ಲಿ ಆಗೋ ಹೋಗುಗಳು ನಿನ್ನೆ ನಡೆದಿದ್ದು, ಇಂದು ನಡೀತಾ ಇರೋದು ಅಷ್ಟಕ್ಕೆ ಬಿಟ್ಟರೆ ಆಗಲ್ಲ. ಮುಂದಿನ ಪೀಳಿಗೆ, ಮುಂದಿನ ಯುವಜನತೆಗೆ, ಮುಂದಿನ ಚಿತ್ರರಂಗದ ಒಂದು ಕೊಡುಗೆಗಳಿಗೆ ದಾರಿದೀಪ ಆಗಬೇಕು ಅಂತ ನಾವು ಸಂರಕ್ಷಣಾ ವೇದಿಕೆ ಸೃಷ್ಟಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೀಟು ಅಂತ ಹೇಳ್ಬಿಟ್ಟು, ಆಮೇಲೆ ಹೆಣ್ಮಕ್ಕಳ ಸಂರಕ್ಷಣೆ ಅಂತ ಹೇಳ್ಬಿಟ್ಟು ಮಹಿಳಾ ಆಯೋಗದ ಇದು ಬಂದ ಮೇಲೆ ಇದು ಯಾರು ಸರಿಯಾಗಿ ಧ್ವನಿ ಎತ್ತೋದಾಗಲಿ ಇನ್ನೊಂದಾಗಲಿ ಏನು ಮಾಡೋಕ್ಕೆ ಹಿಂದೆ ಕೊಡ್ತಾ ಇದೆ. ಹಾಗಾಗಿ ಹೀಗೆ ಬಿಟ್ಟರೆ ಅದೊಂದೇನಾದ್ರು ಆಯೋಗ ಇಲ್ಲಿ ಬಂದು ಚಿತ್ರರಂಗ ಕೂತ್ಕೊಂಡ್ರೆ ಕಡಂಬೂತ ಆಗೋದು. ಚಿತ್ರಗಳು ಮಾಡೋಕ್ಕಾಗಲ್ಲ. ಒಬ್ಬ ರಚನೆಕಾರ ಏನು ಬರೆದಿರ್ತಾನೋ, ಅದು ನಿರ್ದೇಶಕ ಏನು ಕನಸು ಬಂದಿರ್ತಾನೋ ಅದ್ರ ಪರವಾಗಿ ಮಾಡೋದಕ್ಕಾಗಲ್ಲ, ಆ ರೀತಿ ತೋರ್ಸೋಕ್ಕೂ ಆಗೋದಿಲ್ಲ. ಸೊ ಇಲ್ಲಿ ಇದು ಸಂಬಂಧನೇ ಬೇರೆ. ಯಾವುದೋ ಒಂದು IT ಇರ್ಬೋದು ಅಥವಾ ಗಾರ್ಮೆಂಟ್ಸ್ ಇರ್ಬೋದು, ಅಲ್ಲೆಲ್ಲ ನಡೆಯೋದು ಬೇರೆ. ಇಲ್ಲಿ ಚಿತ್ರರಂಗ ಅನ್ನೋದು ತಲೆ ಕೆಲಸ ಮಾಡಿಕೊಂಡು ಅವರ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಜಾಗ ಇದೆ. ಸೊ ಆ ಭಾವನೆಗಳು ವ್ಯಕ್ತಪಡಿಸೋವಾಗ ಅಲ್ಲಿ ರಿಲೇಷನ್ಶಿಪ್ಸ್ ಯಾವುದಾದ್ರು ಇರ್ತಿರುತ್ತೋ, ಗಂಡ ಹೆಂಡತಿ ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಲವರ್ಸ್ ಇರ್ಬೋದು, ಆ ಒಂದು ಬಂದಾಗ ಆ ರೀತಿಯಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿ ಯಾಕೆ ಏನು ಎತ್ತ ಅಂತ ತೋರ್ಸೋಕ್ಕಾಗಲ್ಲ. ಕಥೆ ಪೂರ್ವಕವಾಗಿ ದೃಶ್ಯ ಮಾತ್ರ ತೋರಿಸೋವಾಗ ಆ ಕಥೆ ಪೂರ್ವಕ ಮಾಡದೇ ಹೋದರೆ ವೇಸ್ಟ್ ಆಗ್ಬಿಡುತ್ತೆ. ಸೊ ಅವೆಲ್ಲ ಕಡಿವಾಣ ಹಾಕ್ಬಿಟ್ರೆ ಏನೂ ಮಾಡೋ ಚಿತ್ರರಂಗದಲ್ಲಿ ಏನೂ ಕೊಡೋಕ್ಕಾಗಲ್ಲ, ಏನು ಕೊಡುಗೆ ಕೊಡೋಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂರಕ್ಷಣಾ ವೇದಿಕೆ ಇಟ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮದೇನಾದರೂ ನಮ್ಮ ಚಿತ್ರರಂಗದಲ್ಲಿ ಏನೋ ಸಣ್ಣ ಪುಟ್ಟ ತಪ್ಪುಗಳಿದೆ ಅದನ್ನು ಜಾಗೃತಿ ಮೂಡಿಸಿ, ಬೇಡ ಇದು ನಮ್ಮ ಇದಕ್ಕೆ ಯಾಕೆ ಬೇಡ ತೋರಿಸಬಾರ್ದು, ಇನ್ನೊಬ್ರು ನಾವು ಆನ್ಸರಬಲ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಒಂದು ಜಾಗೃತಿ ಮೂಡಿಸೋ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ. ಸೊ ಆಗಿದ್ದಾಗ ಏನಾಗುತ್ತೆ, ಇನ್ನೊಬ್ಬ ನಮ್ಮ ಕ್ವಶನ್ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಯಾವುದೋ ಸಣ್ಣ ಪುಟ್ಟ ಯಾರೋ ಹೊಸ ಬಂದಿರೋರು ಏನೋ ಹೋಗ್ತಾ ಇರ್ತಾರೆ, ಅದನ್ನು ಸರಿದಿದ್ದಬೇಕು ಅಂತ ನಮ್ಮ ಸಂರಕ್ಷಣಾ ವೇದಿಕೆಯಿಂದ ಯೋಜನೆಗಳು ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಬರೋ ಚಿತ್ರರಂಗಕ್ಕೆ ಬರುವಂಥ ಪಾದಾರ್ಪಣೆ ಮಾಡೋರಿಗೆ ಅವ್ರಿಗೂ ಕರೆಕ್ಟಾಗಿ ಒಂದು ಗೈಡ್ಲೈನ್ ಕೊಟ್ಟು ಈ ರೀತಿ ಹೋದರೆ ಹೀಗಾಗುತ್ತೆ, ದಡ ಮುಟ್ಬೋದು. ಯಾಕಂದರೆ ಇವತ್ತಿನ ದಿನ ಎಲ್ಲರಿಗೂ ಗೊತ್ತಿರೋದೆ, ಚಿತ್ರಮಂದಿಗೆ ಬರ್ತಾ ಇಲ್ಲ, ದುಡ್ಡು ಮಾಡ್ತಾ ಇಲ್ಲ. ಎಲ್ಲ ಒಂದು 100 ಚಿತ್ರಗಳು, 1-2 ಚಿತ್ರ ಸಕ್ಸಸ್ ಆಗಿ 98 ಚಿತ್ರ ಮನೆ ಮಠ ಮಾರ್ಕೊಡ್ತಾ ಇದ್ದಾರೆ. ಆದರೂ ಕೂಡ ಎಂಡ್ ಆಗಲ್ಲ, ಕಂಟಿನ್ಯೂ ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಸರಿದಿದ್ದೋದಕ್ಕೆ ನಾವು ಒಂದು ಯೋಜನೆಗಳು ಹಾಕ್ಕೊಂಡಿದ್ದೀವಿ. ಅದು ಬರ್ತಾ ಮುಂದಿನ ದಿನಗಳಲ್ಲಿ ಅದೆಲ್ಲ ಒಂದೊಂದಾಗಿ ಕಾರ್ಯಗಳು ತರ್ತಾ ಇದ್ದೀವಿ. ನಿಮ್ಮೆಲ್ಲ ಪ್ರಯತ್ನ ಸಕ್ಸಸ್ ಆಗಲಿ ಸರ್. ಧನ್ಯವಾದಗಳು. ತುಂಬ ಸಂತೋಷ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ಬಗ್ಗೆ ಏನು ಹೇಳ್ತಾರೆ ಸರ್? ಚಿತ್ರರಂಗ ವಾಣಿಜ್ಯ ಮಂಡಳಿ ಇವತ್ತಿಂದ ಇರೋಂಥದ್ದಲ್ಲ, ತುಂಬ ದಿನಗಳಿಂದ ಇರೋಂಥದ್ದು. ಇಲ್ಲಿ ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡೋರೆಲ್ಲರೂ ಇದ್ದಾರೆ. ಹಾಗಾಗಿ ನಮ್ಮ ವೆಂಕಟೇಶರು ಈ ಒಂದು ಸಂರಕ್ಷಣಾ ವೇದಿಕೆಯಲ್ಲಿ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ತಿಳ್ಕೊಂಡಿದ್ದಾರೆ. ಈ ವಿಚಾರ, ಈ ವೇದಿಕೆ ಇನ್ನೂ ಮುಂದಿನ ಪೀಳಿಗೆಗೆ ವೇದಿಕೆ ಆಗಬೇಕು ಅನ್ನೋದು ಎಲ್ಲ ಒಗ್ಗಟ್ಟಲ್ಲಿ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಅಂತ ಮಾಡ್ಕೊಂಡಿದ್ದೀರಲ್ವ, ಇದರ ಉದ್ದೇಶ ಮತ್ತು ಗುರಿಯನ್ನು ಸ್ವಲ್ಪ ಹೇಳಿ ಸರ್. ಇದರ ಉದ್ದೇಶ ಮತ್ತು ಗುರಿ ಅಂದರೆ ಚಿತ್ರರಂಗದಲ್ಲಿ ಯಾವುದೇ ಥರ ತೊಂದರೆಗಳಾಗಲಿ, ಏನೇ ಪ್ರಾಬ್ಲಮ್ ಆದ್ರೂ ಅದನ್ನು ಬಗೆಹರಿಸೋದಕ್ಕೆ ಅವ್ರಿಗೆ ಒಂದು ಮೋಟಿವೇಟ್ ಮಾಡೋಕ್ಕಾಗಲಿ, ಯಾವ ಥರ ತೊಂದರೆ ಆಗದಂಗೆ ನೋಡ್ಕೊಳ್ಳೋಕ್ಕಾಗಲಿ, ಪ್ಯಾರಲಾಗಿ ಅಂದರೆ ಇನ್ ದಿ ಸೆನ್ಸ್ ವಿತ್ ದಿ ಕೋಆಪ್ರೇಷನ್ ಆಫ್ ಚೇಂಬರ್ ನಾವು ಅದಕ್ಕೊಂದು ಸಪೋರ್ಟಿಂಗಾಗಿ ಇದನ್ನು ಒಂದು ಸೃಷ್ಟಿ ಮಾಡಿದೆ. ಪ್ಲಸ್ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ತಂತ್ರಜ್ಞರಾಗಲಿ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಅನುಕೂಲ ಆಗೋ ಥರ ಒಂದು ಇದನ್ನು. ಓಕೆ, ಒಟ್ಟಾರೆಯಾಗಿ ಚಿತ್ರೋದ್ಯಮದ ಎಲ್ಲರೂ ಇದ್ದರೆ ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು. ಓಕೆ, ಇದು ನೋಂದಣಿ ಆಗಿದೆಯಾ? ನೋಂದಣಿ ಆಗಿದೆ. ಓಕೆ. ನಿಮ್ಮ ಒಂದು ಪ್ರಯತ್ನ ಮಾಡ್ತಾ ಇದ್ದರೆ ಒಂದು ಸಕ್ಸಸ್ ಆಗಲಿ ಸರ್ ತಮಗೆ. ಥ್ಯಾಂಕ್ ಯು. ಸರ್ ನಮಸ್ಕಾರ. ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ಬಗ್ಗೆ ಹೇಳಿ ಸರ್. ನಮಗೆ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಸ್ನೇಹಿತರು ಆದ KC ವೆಂಕಟೇಶ್ ಅವರು ಒಂದು ಒಳ್ಳೆಯ ಹೆಜ್ಜೆಯನ್ನು ಹಾಕಿದ್ದಾರೆ. ಓಕೆ. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಚಿತ್ರ ಮಾಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಅಂಥ ಸಮಯದಲ್ಲಿ ಮತ್ತೆ ಎಲ್ಲರನ್ನೂ ಒಗ್ಗೂಡಿಸಿ ಚಿತ್ರರಂಗವನ್ನು ಉಳಿಸಬೇಕು, ಮತ್ತು ಚಿತ್ರರಂಗವನ್ನು ಬೆಳೆಸಬೇಕು.
ಕನ್ನಡವನ್ನು ಉಳಿಸಬೇಕು ಅಂತ ಅವ್ರು ಹೋರಾಟಗಳು ಮಾಡ್ತಾ ಇದ್ದಾರೆ. ಅವ್ರ ಹೋರಾಟದಲ್ಲಿ ನಾವು ಸದಾ ಭಾಗಿಯಾಗಿದ್ದೀವಿ. ನಿರ್ಮಾಪಕರಿಗೆ ಒಳ್ಳೆಯದಾಗಲಿ, ಮತ್ತೆ ಮತ್ತೆ ಕನ್ನಡ ಚಿತ್ರಗಳು ಹೆಚ್ಚಿನ ರೀತಿಯಲ್ಲಿ ಸಂಖ್ಯೆಯಲ್ಲಿ ಹಾಕಿದ ಬಂಡವಾಳಗಳನ್ನು ನಿರ್ಮಾಪಕರಿಗೆ ವಾಪಸ್ ಬರಲಿ, ಇದು ನಮ್ಮ ಅಭಿಪ್ರಾಯ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಕನ್ನಡ ಚಲನಚಿತ್ರ ಸಂರಕ್ಷಣಾ ಸಮಿತಿಯ ಉದ್ದೇಶ ಏನು ಸರ್? ಈಗ ಚಿತ್ರ ಮೊದಲು ಆಗಿದ್ರೆ ನೆಗೆಟಿವ್ ಎಲ್ಲ ಇದ್ದಾಗ ಸಿನಿಮಾ ಕೆಲಸ ಯಾರಿಗೆ ಗೊತ್ತು, ಸಿನಿಮಾ ಅಂದ್ರೆ ಏನು ಅಂತ ಗೊತ್ತಿರೋದು ಮಾತ್ರ ಸಿನಿಮಾ ಮಾಡ್ತಾ ಇದ್ದೆ. ಈಗ ಯಾರು ಏನು ಆ ಸಿನಿಮಾ ಹೆಸರು ರಿಲೀಸ್ ಆಗ ಸಿನಿಮಾ ಹೆಸರುಗಳು ಸಹ ಗೊತ್ತಿರಲ್ಲ. ಪೂರ್ತಿ ಒಂಥರ ಪರಿಸ್ಥಿತಿನೇ ಹದಗೆಟ್ಟೋಗಿದೆ. ಅದನ್ನೆಲ್ಲ ಒಂದು ಹದ್ದುಬಸ್ತಿರೋಕ್ಕೋಸ್ಕರ ಯಾರ್ಯಾರು ಏನೇನೋ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಯಾವುದು ಕಂಟ್ರೋಲ್ ಇಲ್ಲ. ಕಂಟ್ರೋಲ್ ಮೀರಿ 3-4 ಚೇಂಬರ್ ಇರ್ತಾರೆ, ಏನೇನೋ ಆಗ್ಬಿಟ್ಟು ಕಂಟ್ರೋಲ್ ಮೀರೆಲ್ಲ ನಡೀತಾ ಇದೆ. ಅದೆಲ್ಲ ನಡಿಬಾರ್ದು. ಒಂದು ವ್ಯವಸ್ಥಿತವಾಗಿ ಸಿನಿಮಾ ಗೊತ್ತಿರೋ ಮಾತ್ರ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಏನೇ ತಪ್ಪುಗಳಾಗ್ತಾ ಇದೆ ಅದನ್ನೆಲ್ಲ ಸರಿಪಡಿಸಿ ತಿದ್ದಿ ಸರಿದಾರಿಯಲ್ಲಿ ನಡೆಸಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಈ ಥರ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾದ ಇಂಡಸ್ಟ್ರಿಗೆ ಭಾಳ ಬೇಕಾಗಿತ್ತು. ಈ ಥರದೊಂದು ಸಂಸ್ಥೆಯಿಂದ ಎಲ್ಲ ಒಳ್ಳೆ ಕೆಲಸ ಇನ್ಮೇಲೆ ಇಂಡಸ್ಟ್ರಿಗೆ ಆಗಬೇಕು ಅನ್ನೋದು ನಮ್ಮ ಆಶೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಅಂತ ಪ್ರಾರಂಭ ಮಾಡಿದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋದಾದ್ರೆ ಯಾವ ಥರ ಹೇಳ್ತೀರಾ? ನೋಡಿ, ಕನ್ನಡ ಚಿತ್ರರಂಗ ಮೇಲ್ನೋಟಕ್ಕೆ ಒಂದು ಚಿಕ್ಕ ಉದ್ಯಮವಾಗಿ ಕಂಡರೂ ಕೂಡ ಆ ಉದ್ಯಮದೊಳಗಡೆ ಸಾವಿರಾರು ಕುಟುಂಬಗಳು ಬದುಕ್ತಾ ಇವೆ. ಸುಮಾರು 20ಕ್ಕೂ ಹೆಚ್ಚು ವಿಭಾಗಗಳು ಕೆಲಸ ಮಾಡ್ತಾಯಿವೆ. ಅದು ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ನಿರ್ದೇಶಕರು, ಪ್ರದರ್ಶಕರು, ವಿತರಕರಾಗಿರ್ಬೋದು. ಈ ಎಲ್ಲರ ಒಂದು ಹಿತವನ್ನು ಮುಂದೆ ಇಟ್ಕೊಂಡು ನಮ್ಮ ಸಮಗ್ರ ಕನ್ನಡ ಚಿತ್ರರಂಗದ ಒಂದು ಬೆಳವಣಿಗೆಗೆ ಮತ್ತು ಚಿತ್ರರಂಗಕ್ಕೆ ಪ್ರತಿದಿನ ಬರ್ತಾ ಇರ್ತಕ್ಕಂಥ ಯುವ ಪೀಳಿಗೆ ಏನಿದೆ, ಆ ಯುವ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸ, ಜೊತೆಗೆ ನಮ್ಮ ಚಿತ್ರರಂಗವನ್ನು ಬಾಹ್ಯ ಶಕ್ತಿಗಳಿಂದ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಬಾಹ್ಯ ಶಕ್ತಿಗಳು ನಮ್ಮನ್ನು ಆಳಬಾರ್ದು. ಏಕೆ ಅಂತೇಳಿದ್ರೆ ಇದೊಂದು ಕ್ರಿಯಾಶೀಲ ಮತ್ತು ಸೃಜನಶೀಲ ಒಂದು ರಂಗ ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಸಾಹಿತಿಗಳು, ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರುಗಳು ಏನಿದೆ, ಅವರ ಕನಸುಗಳೇನಿದೆ, ಅವರ ಕನಸುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಎಷ್ಟೆಲ್ಲ ಶ್ರಮ ಪಡ್ತಾರೆ. ಅದಕ್ಕೆ ನಮ್ಮ ಚಿತ್ರರಂಗದ ಹಿರಿಯರಿಂದ ಏನೆಲ್ಲ ನಾವು ಸಹಕಾರವನ್ನು ಕೊಡ್ಬೋದು, ಅವರ ಬದುಕಿಗೆ ಯಾವ ರೀತಿ ಒಂದು ಬುಡವನ್ನು ಗಟ್ಟಿ ಮಾಡ್ಬೋದು, ಅಡಿಪಾಯವನ್ನು ಹಾಕ್ಬೋದು ಅನ್ನೋ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪೂರಕವಾಗಿ, ಅದು ವಿಶೇಷವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಛಾಯಾಗ್ರಾಹಕರ ಸಂಘ, ಒಕ್ಕೂಟ, ಜೊತೆಗೆ ಸಂಕಲನಕಾರರು, ಹೀಗೆ ಹಲವಾರು ವಿಭಾಗಗಳು ಏನಿದೆ, ಎಲ್ಲ ವಿಭಾಗಗಳನ್ನು ಪರಿಗಣಿಸ್ಕೊಂಡು ಅವನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಎಲ್ಲ ರೀತಿಯ ಸೌಲಭ್ಯಗಳನ್ನು ಸರ್ಕಾರಗಳಿಂದ ಪಡೆಯುವ ಜೊತೆಗೆ ನಮ್ಮ ಚಿತ್ರರಂಗವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಆ ಸಂರಕ್ಷಣೆ ಮಾಡುವ ಮೂಲಕ ನನ್ನ ಭಾಷೆಯನ್ನು, ನನ್ನ ಸಂಸ್ಕೃತಿಯನ್ನು, ನಮ್ಮ ಸಂಪ್ರದಾಯಗಳನ್ನು, ಆಚಾರ ವಿಚಾರಗಳನ್ನು, ನಮ್ಮ ಕನ್ನಡದ ಲೇಖಕರ ಸಾಹಿತಿಗಳ ಒಂದು ಕಾದಂಬರಿಗಳನ್ನು, ಸಾಹಿತ್ಯವನ್ನು ಸಮಾಜಕ್ಕೆ ಯಾವ ರೀತಿ ಕೊಡಬೇಕು, ಎಷ್ಟರ ಮಟ್ಟಿಗೆ ನಮ್ಮ ಯುವ ಜನಾಂಗ ಸದಭಿರುಚಿಯ ಚಿತ್ರಗಳನ್ನು ಮಾಡೋ ಮುಖಾಂತರ ಸಮಾಜದಲ್ಲಿ ಸಾಮರಸ್ಯ, ಸೌಹಾರ್ದತೆ, ಶಾಂತಿಯನ್ನು ಹುಟ್ಟು ಹಾಕಬೇಕು. ಏಕೆಂತೇಳಿದ್ರೆ ಕೇವಲ ಒಂದು ಆಕ್ಷನ್ ಸಿನಿಮಾ, ವೈಲೆನ್ಸ್ ಸಿನಿಮಾ, ಸಸ್ಪೆನ್ಸ್ ಸಿನಿಮಾ ಮಾಡೋದು ಅಷ್ಟೇ ಅಲ್ಲ ಚಿತ್ರರಂಗ. ಇದರಲ್ಲಿ ಸರ್ಕಾರ ಮತ್ತು ಸಮಾಜದ ಒಂದು ವಿಚಾರಗಳನ್ನು ಮನದಲ್ಲಿಟ್ಟುಕೊಂಡು ನಾವು ಒಳ್ಳೆಯ ಚಿತ್ರಗಳನ್ನು ಸಮಾಜಕ್ಕೆ ನೀಡುವ ಕೆಲಸವನ್ನು ನಮ್ಮ ಯುವ ಪೀಳಿಗೆಯಿಂದ ಮಾಡಿಸಬೇಕು. ಅವರಿಗೆ ಒತ್ತಾಸೆಯಾಗಿ ನಾವೆಲ್ಲ ನಿಲ್ಲಬೇಕು ಅಂತ ಒಂದು ನಿಟ್ಟಿನಲ್ಲಿ ನನ್ನ ಚಿತ್ರರಂಗದ ಎಲ್ಲ ಗೆಳೆಯರು ಯಾರಿದ್ದಾರೆ, ಎಲ್ಲರೂ ಹಿರಿಯರಿದ್ದಾರೆ, ವಿತರಕರು, ಪ್ರದರ್ಶಕರು, ನಿರ್ದೇಶಕರು, ತಂತ್ರಜ್ಞರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಪ್ರದರ್ಶಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲರ ಒಂದು ಬೆಂಬಲ, ಸಹಕಾರ, ಪ್ರೋತ್ಸಾಹಗಳನ್ನು ತಗೊಂಡು ನಾವು ಕನ್ನಡ ಚಿತ್ರರಂಗದ ಭವಿಷ್ಯಕ್ಕೆ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕೋದಕ್ಕೆ ನಾವೆಲ್ಲ ಕಷ್ಟಪಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಎನ್.ಎಂ. ಸುರೇಶ್ ಅವರು, ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ್ ಅವರು, ಕೆ ವಿ ಚಂದ್ರಶೇಖರ್ ಅವರು, ಥಾಮಸ್ ಅವರು, ಚಿನ್ನೇಗೌಡರು, ಹಾಗೆ ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರ ಸಲಹೆ ಸಹಕಾರವನ್ನು ಪಡೆದು ಅವರ ಒಂದು ಬೆಂಬಲದಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಗಟ್ಟಿಯಾದ ಒಂದು ಸಂಸ್ಥೆಯನ್ನು ಮಾಡಲೇಬೇಕು ಅಂಥೇಳಿ ಸುಮಾರು ವರ್ಷಗಳ ಒಂದು ಮಹತ್ವಾಕಾಂಕ್ಷೆ ಇತ್ತು. ಅದಕ್ಕೆ ಪೂರಕವಾಗಿ ಇವತ್ತು ನಾವು ಒಂದೊಂದೇ ವಿಚಾರಗಳನ್ನು ನಾವು ಕೈಗೆತ್ತಿಕೊಳ್ತಾ ಇದ್ದೀವಿ.